ಕೆಎನ್ ರಾಜಣ್ಣ ಕಿಕ್ಔಟ್ಗೆ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಿನ್ನೆ ರಾಜಣ್ಣ ಕಿಕ್ಔಟ್ ಖಂಡಿಸಿ 3 ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತುಮಕೂರು, ಚಾಮರಾಜನಗರ, ಬಳ್ಳಾರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತುಮಕೂರು ಟೌನ್ ಹಾಲ್ ಸರ್ಕಲ್ನಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ಹಿಂದುಳಿದ ಒಕ್ಕೂಟ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ರಾಜಣ್ಣ ಭಾವಚಿತ್ರದ ಧ್ವಜವನ್ನ ಹಿಡಿದು ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಟೌನ್ ಹಾಲ್ನಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಿನ್ನೆ ಕೂಡ ಮಧುಗಿರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ಹೈ ಡ್ರಾಮವೇ ಕೂಡ ಕ್ರಿಯೇಟ್ ಆಗಿತ್ತು. ಪೆಟ್ರೋಲ್ ಅನ್ನ ಸುರಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳಾಯಿತು. ವಿಷವನ್ನ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟರು. ಮತ್ತೆ ಹಗ್ಗವನ್ನ ಹಾಕೊಂಡು ಕತ್ತಿಗೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈಗ ರಾಜಣ್ಣ ಅವರ ವಜಾ ಏನಾಗಿದೆಯೋ ಅದನ್ನ ಕೂಲಂಕುಷವಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅವರನ್ನ ವಾಪಸ್ ಸದನಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ ಬೆಂಬಲಿಗರು. ಹಾಗಾಗಿ ಇವತ್ತು ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ತುಮಕೂರಿನಲ್ಲಿ ಪ್ರತಿಭಟನೆ ಈಗಾಗಲೇ ಆರಂಭವಾಗಿದೆ. ವಜಾಗೊಳಿಸಿರೋದನ್ನ ಖಂಡಿಸಿ ಮಧುಗಿರಿಯಲ್ಲಿ ನಿನ್ನೆ ಬಂದನ್ನ ಆಚರಿಸಲಾಯಿತು. ಕೆಎನ್ ರಾಜಣ್ಣ ಅವರ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟಿಸಿದ್ರು. ಈ ವೇಳೆ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನ ಕೂಡ ಮಾಡಿದ್ರು. ನೋಡಿ, ಈ ಏನು ವಜಾ ಆಗಿದ್ಯೋ, ರಾಜಣ್ಣ ಅವರ ವಜಾ ಏನಾಗಿದ್ಯೋ ವಾಪಸ್ ಆ ವಜಾವನ್ನ ಹಿಂಪಡಿಬೇಕು. ಏಕಾಏಕಿ ಸಂಪುಟದಿಂದ ಕೈ ಬಿಟ್ಟಿದ್ದೀರಾ, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರೇ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಅಲ್ಲ, ಇನ್ನೊಂದು ಸಮುದಾಯದಲ್ಲಿ ಈಗ ಸುಮಾರು ಮೀಸಲು ಕ್ಷೇತ್ರದ 14 ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಂಥ ಸಮುದಾಯ ನಮ್ಮದಿದು. ಒಂದು ವೇಳೆ ಅವರೆಲ್ಲ ಡಿಸಿಷನ್ ತೊಗೊಂಡ್ರೆ ಸರ್ಕಾರನೇ ಇರೋದಿಲ್ಲ. ನಾವು ಅವ್ರನ್ನ ಬಿಡೋದಿಲ್ಲ. ನಮ್ಮ ಸಮಾಜ ಅವ್ರಿಗೂ ಕೂಡ ನಾವು ತಾಕೀತು ಮಾಡ್ತೇವೆ. ನೀವು ಕೂಡ ನಮ್ಮ ಹಿಂದೆ ಬರಬೇಕು, ನಮ್ಗೆ ಅನ್ಯಾಯ ಆಗಿದೆ, ನಾಳೆ ನಿಮಗೂ ಕೂಡ ಅನ್ಯಾಯ ಆದರೆ ನಾವು ಇರ್ತೀವಿ ಅಂತ ಹೇಳಿ ಅವ್ರಿಗೂ ತಾಕೀತು ಮಾಡ್ತೇವೆ. ನಾಳೆ 10 ನಾವೊಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ನಾವು ನಮ್ಮ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪಂಗಡ ಎಲ್ಲ ಹಿಂದುಳಿದ ವರ್ಗ ಕೂಡ ಸುಮಾರು ಒಂದು 10 ರಿಂದ 20 ಸಾವಿರ ಜನ ಸೇರಿ ಪ್ರಥಮ ಬಾರಿಗೆ ಶುರು ಮಾಡ್ತಾ ಇದ್ದೀವಿ. ಅದು ನಾಳೆಗೆ ಅಂತ್ಯ ಇಲ್ಲ. ಅವ್ರಿಗೆ ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ಕೂಡ ನಾವು ಇಲ್ಲಿ ಆಗ್ಬೋದು, ವಿಧಾನಸೌಧ ಬಗ್ಗೆ ಆಗ್ಬೋದು, ಡೆಲ್ಲಿಗೆ ಆಗ್ಬೋದು, ನಾವು ಖಂಡಿತ ಬಿಡೋದಿಲ್ಲ. ಅದು ಅನ್ಯಾಯನ ನಾವು ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಯೋಗೇಶ್, ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆ ಮಧುಗಿರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಇವತ್ತು ಎಲ್ಲೆಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಪ್ರತಿಭಟನೆ ಕೂಡ ಆರಂಭವಾಗಿದೆ. ಸದ್ಯಕ್ಕೆ ಏನಾಗ್ತಾ ಇದೆ ಸ್ಥಳದಲ್ಲಿ ಅನ್ನೋದರ ಕುರಿತು ಮಾಹಿತಿ ನೀಡ್ತಾ ಹೋಗೋದಾದ್ರೆ. ನಿನ್ನೆ ಮಧುಗಿರಿಯಲ್ಲಿ ನಡೆದಂತ ಮಧುಗಿರಿ ಬಂದ್ ದಿಢೀರಂತ ಘಟನೆ, ಅಲ್ಲಿ ಒಂದಷ್ಟು ಹೈಡ್ರಾಮಾಗಳು ನಡೆದಿತ್ತು. ಸಾಕಷ್ಟು ರಾಜಕೀಯ ಬೆಳವಣಿಗೆ ಅಲ್ಲಿ ಆಗಿತ್ತು. ಅದಾದ ನಂತರ ನಿನ್ನೆ ತುಮಕೂರು ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕಾಗಿತ್ತು. ಆಗ ನಾಯಕರು ಒಂದಷ್ಟು ಮೀಟಿಂಗ್ ಅನ್ನ ಮಾಡಿ, ನಿನ್ನೆ ಕೂಡ ಮೀಟಿಂಗ್ ಅನ್ನು ಮಾಡಿ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಆ ಪ್ರತಿಭಟನೆ ಏನು ಇವತ್ತು 12 ಗಂಟೆ ನಂತರ ಪ್ರತಿಭಟನೆ ಅಧಿಕೃತವಾಗಿ ಆರಂಭ ಆಗುತ್ತೆ. ಈಗಾಗಲೇ ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾವಿರಾರು ಕಾರ್ಯಕರ್ತರು ಈಗ ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇಲ್ಲಿ ಸೇರ್ಪಡೆ ಆಗಿದ್ದ ಕಾರ್ಯಕರ್ತರು ಕೆಎನ್ ರಾಜಣ್ಣ ಅವರ ಭಾವಚಿತ್ರ ಮತ್ತು ಬಾವುಟಗಳನ್ನ ಹಿಡಿದು ಘೋಷಣೆಗಳನ್ನ ಕೂಗ್ತಾ ಇದ್ರೆ. ವಜಾ ಆಗಿರೋ ಈ ಕ್ರಮವನ್ನ ಕೂಡಲೇ ಸರ್ಕಾರ ಮತ್ತೆ ಹೈಕಮಾಂಡ್ ವಾಪಸ್ ತೆಗೆದುಕೊಳ್ಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದಾರೆ. 12 ಗಂಟೆಯ ನಂತರ ಏನು ಪ್ರತಿಭಟನೆ ಆರಂಭ ಆಗುತ್ತೆ. ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಎಂಜಿ ರಸ್ತೆ ಮೂಲಕವಾಗಿ ನೇರವಾಗಿ ಡಿಸಿ ಕಚೇರಿಗೆ ತಲುಪುತ್ತೆ. ಡಿಸಿ ಕಚೇರಿಗೆ ತಲುಪತ್ತಂತ ಅಭಿಮಾನಿಗಳು ಅಲ್ಲಿ ಡಿಸಿಗೆ ಒಂದು ಮನವಿ ಪತ್ರವನ್ನ ಕೊಡ್ತಾರೆ. ಅಲ್ಲಿಗೆ ಆ ಪ್ರತಿಭಟನೆ ಅಂತ್ಯ ಆಗುತ್ತೆ. ಇನ್ನು ಯಾವೆಲ್ಲ ನಾಯಕರು ಬರ್ತಾರೆ ಅನ್ನೋದು ಸ್ಪಷ್ಟವಾಗಿಲ್ಲ. ಹೀಗಾಗಿ ಇನ್ನೂ ಅರ್ಧ ಗಂಟೆ ಸಮಯ ಇರೋದ್ರಿಂದ ಇನ್ನು ವಿವಿಧ ತಾಲೂಕುಗಳಿಂದ ಸಾಕಷ್ಟು ಜನರು ಇಲ್ಲಿ ಸಮಾವೇಶಗೊಳ್ತಿದ್ದಾರೆ. ರಮ್ಯಾ,
ಈಗ ನೋಡಿ ನಿನ್ನೆ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಡುವಂತಹ ಘಟನೆಗಳು ಕೂಡ ಆಯಿತು ಮತ್ತು ರಾಜಣ್ಣ ಅವರು ಕಿವಿಮಾತನ್ನ ಕೂಡ ಹೇಳಿದರು ಮತ್ತು ಏಕಾಏಕಿ ಸಂಪುಟದಿಂದ ಕೈ ಬಿಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಯಾಕೆಂತಂದರೆ ಅಹಿಂದ ವರ್ಗದಲ್ಲಿ ಇರುವಂತಹ ನಾಯಕರು, ಪ್ರಭಾವಿ ನಾಯಕರು 3 ಜನ, ಒಂದು ನಾಗೇಂದ್ರ, ಮತ್ತೊಂದು ಈಗ KN ರಾಜಣ್ಣ, ಮತ್ತೊಂದು ಸತೀಶ್ ಜಾರಕಿಹೊಳಿ. ಈಗಾಗಲೇ 2 ವಿಕೆಟ್ ಪತನ ಆಗಿದೆ. ಸೊ ಮತ್ತೊಂದು ವಿಕೆಟ್ ಮಾತ್ರ ಬಾಕಿ ಉಳಿದಿರುವಂಥದ್ದು. ಸೊ ಹಾಗಾಗಿ ಇವರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಒಂದ್ ಕಡೆ ಕಸರತ್ತು ನಡೀತಾ ಇದೆ. ಈಗಾಗಲೇ ಏನು ಈಗ ತುಮಕೂರು ಜಿಲ್ಲೆಯಲ್ಲಿ ರಾಜಣ್ಣ ಅವ್ರನ್ನ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಬಿಡೋದಲ್ಲಿ ತಾತ್ಕಾಲಿಕವಾಗಿರ್ಬೋದು, ಆದ್ರೆ ಅವ್ರು ಯಾವುದೇ ಸಂದರ್ಭದಲ್ಲೂ ಕೂಡ CM ಅವರು ಸಿದ್ದರಾಮಯ್ಯ ಅವರು ರಾಜಣ್ಣ ಬಿಟ್ಕೊಟ್ಟಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದೇನೆ. ಇವತ್ತು ಬೃಹತ್ ಪ್ರತಿಭಟನೆ ಮೂಲಕ ಅವರನ್ನ ಗಮನ ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಮುದಾಯವನ್ನ ಮುಂದಿಟ್ಕೊಂಡ್ರು ಪ್ರತಿಭಟನೆಗೆ ಹೇಳಿರ್ತಕ್ಕಂಥ ನಾಯಕರು ಏನು ಅದರ ಮಹತ್ವವನ್ನ ತಿಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜಣ್ಣ ಅವ್ರು ಯಾವುದೇ ಕಾರಣಕ್ಕೂ ರಾಜಕೀಯ ದೂರ ಆದ್ರೆ ಸಚಿವ ಸಂಪುಟ ಸ್ಥಾನದಿಂದ ವಜಾ ಮಾಡಿರೋದನ್ನ ವಾಪಸ್ ಪಡಿಬೇಕು ಅಂತ. ಇದರ ಪರಿಣಾಮ ಈಗಾಗಲೇ ಒಂದಷ್ಟು ಸಮುದಾಯದ ನಾಯಕರು ಇನ್ನು ಇಬ್ರು ನಾಗೇಂದ್ರ ಮತ್ತೆ KN ರಾಜಣ್ಣ ಇಬ್ರು ಸಚಿವ ಸಂಪುಟದ ಹೊರಗೆ ಬಂದಿದ್ದಾರೆ. ಇದನ್ನ ಸ್ವಾಮೀಜಿಗಳು ಮತ್ತೆ ವಿವಿಧ ಸಮುದಾಯ ನಾಯಕರು ಮತ್ತೆ ವಿವಿಧ ಏನು ಸತೀಶ್ ಜಾರಕಿಹೊಳಿ ಎಲ್ಲರ ಜೊತೆ ಮಾತುಕತೆ ಕೂಡ ಸಮುದಾಯ ಮುಖಂಡರಿಗೆ ಒಂದು ಅಂತಿಮ ಮಾತುಕತೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತದೆ. ನಂತರ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿದ್ರು ಕೂಡ ಈ ಒಂದು ಹೋರಾಟ ನಿರಂತರವಾಗಿರುತ್ತೆ ಅಂತ ಅವರ ಸಮುದಾಯ ಹೇಳ್ಕೊಂಡಿದೆ. ಹಾಗಾಗಿ ಇವತ್ತು ಅಹಿಂದ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ ಮತ್ತೊಂದಿನ ಇನ್ನೊಂದು ಅಂದ್ರೆ ಸಮುದಾಯದ ನಾಯಕರ ಹೆಸರಲ್ಲಿ ಪ್ರತಿಭಟನೆ ಕೂಡ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಇವತ್ತು ತುಮಕೂರು ಬೃಹತ್ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ರಮೇಶ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.